ಶಾಂತಿ. ನೀವು ಸಂಪೂರ್ಣ ಪಾವನರಾಗಬೇಕಾಗಿದೆ. ಆದ್ದರಿಂದ ಎಂದೂ ಯಾರಿಗೂ ದುಃಖ ಕೊಡಬಾರದು. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗಬಾರದು. ಸದಾ ತಂದೆಯ ಆಜ್ಞೆಯಂತೆ ನಡೆಯುತ್ತಿರಿ. ಕಲ್ಲಿನಿಂದ ಪಾರಸವಾಗುವುದಕ್ಕೆ ಪಾರಸರಾಗುವವರೇ ತಂದೆಗೆ ಸಹಯೋಗಿಗಳಾಗಲು ಸಾಧ್ಯ. ಸರ್ವಿಸ್ ಸಹ ನಿಮ್ಮ ಬುದ್ಧಿಯನ್ನು ಚಿನ್ನವನ್ನಾಗಿಸುತ್ತದೆ. ಇದಕ್ಕಾಗಿ ವಿದ್ಯೆ ಕಡೆ ಪೂರ್ಣ ಗಮನ ಕೊಡಬೇಕಾಗಿದೆ. ಪೂರ್ಣ ನಾರಾಯಣಿ ನಶೆ ಇರಬೇಕಾಗಿದೆ. ದೇಹಾಭಿಮಾನವೇ ಅತಿ ಕಠಿಣವಾಗಿರುವಂತಹ ರೋಗವಾಗಿದೆ. ಎಲ್ಲಿಯವರೆಗೆ ದೇಹಿ ಅಭಿಮಾನಿಯಾಗುವುದಿಲ್ಲವೋ ಅಲ್ಲಿಯವರೆಗೆ ಪಾರಸರಾಗುವುದಕ್ಕೆ ಸಾಧ್ಯವಿಲ್ಲ. ನೀವಂತೂ ಸ್ವರ್ಗವಾಸಿಗಳು ಅಲ್ಲ, ನರಕವಾಸಿಗಳು ಅಲ್ಲ. ನೀವು ಪುರುಷೋತ್ತಮ ಸಂಗಮ ವಾಸಿಗಳಾಗಿದ್ದೀರಿ. ಈ ಸಂಗಮ ಯುಗವನ್ನು ನೀವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ. ನೀವು ತಿಳಿಸಬಹುದು, ಯಾವ ಮನುಷ್ಯರು ತಮ್ಮನ್ನು ನರಕವಾಸಿಗಳು, ಪತಿತರು, ಕಂಗಾಲರೆಂದು ತಿಳಿದುಕೊಳ್ಳುತ್ತಾರೆಯೋ ಅವರಿಗೆ ಹೋಲಿಕೆಯನ್ನು ತಿಳಿಸಬೇಕಾಗಿದೆ, ಬರೆಯಬೇಕಾಗಿದೆ. ಯಾರಾದರೂ ಶರೀರ ಬಿಟ್ಟರೆ ಸ್ವರ್ಗವಾಸಿಗಳಾದರು ಎಂದು ಹೇಳುತ್ತಾರೆ. ಆದರೆ ಈಗ ಸ್ವರ್ಗವೆಲ್ಲಿದೆ? ಈಗಂತೂ ಕಲಿಯುಗವಾಗಿದೆ. ಅವಶ್ಯವಾಗಿ ಪುನರ್ಜನ್ಮವನ್ನು ಸಹ ಇಲ್ಲಿಯೇ ಪಡೆಯಬೇಕಾಗುತ್ತದೆ. ಮನುಷ್ಯರು ತಮ್ಮನ್ನು ತಾವೇ ಕೇಳಿಕೊಳ್ಳಬೇಕು, ನಾನು ಸ್ವರ್ಗವಾಸಿಯೇ ಅಥವಾ ನರಕವಾಸಿಯೇ? ಇದು ಹಳೆಯ ಪ್ರಪಂಚವೋ ಅಥವಾ ಹೊಸ ಪ್ರಪಂಚವೋ? ಇದು ರಾಮರಾಜ್ಯವೇ ಅಥವಾ ರಾವಣ ರಾಜ್ಯವೇ? ಕೃಷ್ಣ ಭಗವಾನ್ ವಾಚ ಎಂದು ಬರೆದು ಗೀತೆಯನ್ನು ಉಪ್ಪು ಮಾಡಿಬಿಟ್ಟಿದ್ದಾರೆ. ಮನುಷ್ಯರು ಹೇಗೆ ಕೆಸರಿನಲ್ಲಿ ಸಿಕ್ಕಿಕೊಳ್ಳುತ್ತಾರೆ? ಪಾಪ, ಜ್ಞಾನದ ರಹಸ್ಯವೂ ಸಹ ಗೊತ್ತಿಲ್ಲ. ತಂದೆಯು ತಿಳಿಸುತ್ತಾರೆ, ಮಾಯೆಯು ಕಡಿಮೆಯೇನೂ ಇಲ್ಲ. ತಾವು ದೇಹಾಭಿಮಾನಿಗಳಾಗಿ ಬಿಡುತ್ತೀರಿ. ಬಹಳ ವಿಕರ್ಮವಾಗುತ್ತದೆ. ಯಾವುದು ವಿಕರ್ಮವಾಗದೆ ಇರುವಂಥ ದಿನವೇ ಇಲ್ಲ. 5 ನಿಮಿಷವೂ ಸಹ ಯಥಾರ್ಥವಾಗಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುವುದಿಲ್ಲ. ಒಂದು ವೇಳೆ ಇಡೀ ದಿನ ನೆನಪಿನಲ್ಲಿದ್ದರೆ ಕರ್ಮಾತೀತ ಸ್ಥಿತಿಯಾಗಿ ಬಿಡುತ್ತದೆ. ತಂದೆಯು ತಿಳಿಸಿದ್ದಾರೆ, ಇದರಲ್ಲಿ ಶ್ರಮವಿದೆ. ದೇಹ ಸಹಿತ ಎಲ್ಲ ಧರ್ಮವನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಎಂದು ತಂದೆಯು ಮಕ್ಕಳಿಗೆ ಶ್ರೀಮತವನ್ನು ಕೊಡುತ್ತಾರೆ. ನಿಮ್ಮ ಪಾಪವು ತುಂಡಾಗುತ್ತದೆ, ಆತ್ಮವು ಚಿನ್ನದ ಸಮಾನವಾಗುತ್ತದೆ. ತಂದೆಯು ಸ್ವಯಂ ಹೇಳುತ್ತಾರೆ, ಮಾಯೆಯ ಬಹಳ ವಿಕಲ್ಪಗಳು ಬರುತ್ತವೆ. ಆದರೆ ಕರ್ಮೇಂದ್ರಿಯಗಳಿಂದ ಎಂದೂ ವಿಕರ್ಮ ಮಾಡಬಾರದು. ಕರ್ಮೇಂದ್ರಿಯಗಳಿಂದ ಯಾವುದೇ ಪಾಪ ಮಾಡಬಾರದು. ಕೃಷ್ಣನು ಪೂರ್ಣ 84 ಜನ್ಮಗಳನ್ನು ಪಡೆಯುತ್ತಾನೆ. ಆದರೆ ಶಿವ ತಂದೆಯು ಪುನರ್ಜನ್ಮವನ್ನು ಪಡೆಯುವುದಿಲ್ಲ. ಕೃಷ್ಣನು ಸರ್ವಗುಣ ಸಂಪನ್ನ ದೇವತಾ ಶಿವಬಾಬಾ ತಂದೆಯಾಗಿದ್ದಾರೆ. ವಿದ್ಯೆಯೇ ಸಂಪಾದನೆಗೆ ಆಧಾರವೆಂದು ಹೇಳಲಾಗುತ್ತದೆ. ಈ ಈಶ್ವರೀಯ ವಿದ್ಯೆಯೂ ಸಹ ಸಂಪಾದನೆಗೆ ಆಧಾರವಾಗಿದೆ. ಇದರಿಂದ ಬೇಹದ್ದಿನ ಚಕ್ರಾಧಿಪತ್ಯವು ಸಿಗುತ್ತದೆ. ನಮ್ಮಲ್ಲಿದೆ ದೈವಿ ಗುಣವಂತೂ ಇಲ್ಲ. ಕಲಿಯುಗದಲ್ಲಿ ಸತ್ಯಯುಗದವರು ಯಾರೂ ಇರಲು ಸಾಧ್ಯವಿಲ್ಲ. ಯಾರು ಈ ರೀತಿ ವಿಚಾರ ಸಾಗರ ಮಂಥನ ಮಾಡುತ್ತಾರೆಯೋ ಅವರು ಅರ್ಜುನರು. ಮನಸ ವಾಚ ಕರ್ಮಣ ಪವಿತ್ರರಾಗಿರಬೇಕಾಗಿದೆ. ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮವಾಗಬಾರದು. ಇದರ ಸಂಭಾಲನೆ ಮಾಡಬೇಕು. ಆತ್ಮವನ್ನು ಕಂಚನವನ್ನಾಗಿ ಮಾಡಲು ಅವಶ್ಯವಾಗಿ ನೆನಪಿನಲ್ಲಿರಬೇಕಾಗಿದೆ. ದೇಹಾಭಿಮಾನದ ಕಠಿಣ ರೋಗದಿಂದ ಮುಕ್ತರಾಗಲು ನಾರಾಯಣಿ ನಶೆಯಲ್ಲಿರಬೇಕಾಗಿದೆ. ನಾವು ಅಶರೀರಿಗಳಾಗಿ ಬಂದೆವು, ಈಗ ಅಶರೀರಿಗಳಾಗಿ ಹಿಂತಿರುಗಿ ಹೋಗಬೇಕಾಗಿದೆ ಎಂಬ ಅಭ್ಯಾಸವನ್ನು ಮಾಡಬೇಕಾಗಿದೆ. ಯೋಗ ಮಾಡುವ ಮತ್ತು ಮಾಡಿಸುವ ಯೋಗ್ಯತೆಯ ಜೊತೆಗೆ ಪ್ರಯೋಗಿ ಆತ್ಮಭವ. ಯೋಗ ಮಾಡುವ ಮಾಡಿಸುವುದರಲ್ಲಿ ಯೋಗ್ಯವಿದ್ದೀರಿ. ಹಾಗೆಯೇ ಪ್ರಯೋಗ ಮಾಡುವುದರಲ್ಲಿ ಯೋಗ್ಯರಾಗಿರಿ ಮತ್ತು ಅನ್ಯರನ್ನು ಮಾಡಿರಿ. ಈಗ ಪ್ರಯೋಗಿ ಜೀವನದ ಅವಶ್ಯಕತೆ ಇದೆ. ಮೊಟ್ಟಮೊದಲು ಪರಿಶೀಲನೆ ಮಾಡಿಕೊಳ್ಳಿರಿ, ನನ್ನ ಸಂಸ್ಕಾರದ ಪರಿವರ್ತನೆಯಲ್ಲಿ ಎಲ್ಲಿಯವರೆಗೆ ಪ್ರಯೋಗಿಯಾಗಿರುವೆನೋ
ಅನುಭವಿ ಆತ್ಮರೆಂದಿಗೂ ವಾಯುಮಂಡಲ ಅಥವಾ ಸಂಘದ ರಂಗಿನಲ್ಲಿ ಬರಲು ಸಾಧ್ಯವಿಲ್ಲ. ಸದಾ ಖುಷಿಯಲ್ಲಿ ತೂಗುವಂತಹ ಸರ್ವರ ವಿಘ್ನ ಅರ್ಥ ಅಥವಾ ಸರ್ವರ ಕಷ್ಟವನ್ನು ಸಹಜ ಮಾಡುವವರು ಯಾವಾಗ ಆಗುವಿರೆಂದರೆ ಯಾವಾಗ ಸಂಕಲ್ಪಗಳಲ್ಲಿ ದೃಢತೆ ಇರುವುದು ಮತ್ತು ಸ್ಥಿತಿಯಲ್ಲಿ ಡಬಲ್ ಲೈಟ್ ಆಗುವಿರಿ. ನನ್ನದು ಏನೂ ಇಲ್ಲ, ಎಲ್ಲವೂ ತಂದೆಯದಾಗಿದೆ. ಯಾವಾಗ ಹೊರೆ ತಮ್ಮ ಮೇಲೆ ಇಟ್ಟುಕೊಳ್ಳುತ್ತೀರೆಂದಾಗ ಎಲ್ಲ ಪ್ರಕಾರದ ವಿಘ್ನಗಳು ಬರುತ್ತವೆ. ನನ್ನದಲ್ಲವೆಂದರೆ ನಿರ್ವಿಘ್ನ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ. ನಿಮ್ಮದೇ ಆದಂಥ ಈ ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.